is 15. If the digits of the unit place and 100 places are interchanged, then the number obtained is 594 less than the original number. Find the original number. ಸೊ ಒಂದು 3 ಡಿಜಿಟ್ ನಂಬರ್ ಇದೆ ಅಂತೆ. ಸೊ 956, 898 ಯಾವುದೋ ನಂಬರ್ ಇದೆ. ಸೊ ಆ ನಂಬರ್ಗಳ ಪ್ಲೇಸಸ್ಗಳು ಯಾವ ರೀತಿ ಇದೆ? ಸೊ ಸಪೋಸ್ 8753 ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಸೊ 753 ಓಕೆ 753. ಸೊ 100. ಸೊ ಇದರ ನಂಬರ್ಸ್ ಗಳು ಹೇಗಿದೆ? 753 ಅಲ್ವಾ? ಸೊ ಇದರದು ಹೇಗಿದೆ ಅಂತ ಅರಿಥಮೆಟಿಕ್ ಪ್ರೋಗ್ರೆಷನ್ ರೂಪದಲ್ಲಿ ಇದೆ, ಅಂದ್ರೆ AP ಸೀರೀಸ್ ಅಲ್ಲಿ ಇದೆ. ಅಂದ್ರೆ ಸೊ ಇದರ ಡಿಫರೆನ್ಸ್ ಏನಿದೆ? ಕಾನ್ಸ್ಟೆಂಟ್ ಇದೆ. 5 - 7 ಏನಾಗುತ್ತೆ? 2 ಆಗತ್ತಲ್ವಾ? ಸೊ 3 - 5 ಏನಾಗುತ್ತೆ? 2 ಆಗತ್ತೆ. ಓಕೆ, ಸೊ ಈ ರೀತಿ ಕಾನ್ಸ್ಟೆಂಟ್ ಇದೆ. ಸೊ ಈ ನಂಬರ್ಸ್ ಗಳು ಏನಿದೆ? AP ಸೀರೀಸ್ ಅಲ್ಲಿ ಇದೆ ಅಂತೆ. ಸೊ ಇವರು ಈ ಸಂಖ್ಯೆಗಳಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ ಮತ್ತು 100 ಪ್ಲೇಸ್ ಅನ್ನ ಇಂಟರ್ಚೇಂಜ್ ಮಾಡ್ತಾರೆ. ಅಂದ್ರೆ 7 ಇದ್ದಿದ್ದನ್ನ 7 ಪ್ಲೇಸ್ ಅಲ್ಲಿ 3 ಹಾಕ್ತಾರೆ. ಸೊ 3 ಪ್ಲೇಸ್ ಅಲ್ಲಿ 7 ಹಾಕ್ತಾರೆ. ಸೊ ಇದನ್ನ ಇಂಟರ್ಚೇಂಜ್ ಮಾಡಿದಾಗ ಸೊ ದ ನಂಬರ್ obtained is 594 less than the original number. ಸೊ ದೆನ್ ಫೈಂಡ್ ದಿ ಒರಿಜಿನಲ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಆ ನಂಬರ್ಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಆ ನಂಬರ್ ಹೇಗಿರುತ್ತೆ? ಅರಿಥಮೆಟಿಕ್ ಪ್ರೋಗ್ರೆಷನ್, ಸಮಾಂತರ ಶ್ರೇಣಿಯ ರೂಪದಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ದ 3 ಡಿಜಿಟ್ಸ್ ಆಫ್ ಎ ನಂಬರ್ ಆರ್ ಹೇಗೆ ತಗೊಳ್ಳೋಣ? a - t, a + t. ಸೊ ಇದು 3 ಡಿಜಿಟ್ಸ್ ನಂಬರ್ಗಳ ಸೀರೀಸ್ ಅರಿಥಮೆಟಿಕ್ ಪ್ರೋಗ್ರೆಷನ್ ರೂಪದಲ್ಲಿ ಇದೆ. ಸೊ ಇಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ? ಸಮ್ ಆಫ್ ದ ಡಿಜಿಟ್ಸ್ ಇಸ್ 15. ಸೊ ಇವುಗಳ ಸಮ್ ಏನಾಗ್ತಾ ಇದೆ? 15 ಅಂತ ಇದ್ದಾರೆ. ಸೊ therefore a - t plus a plus a plus t. ಸೊ ಇವುಗಳ ಸಮ್ ಏನಿದೆ? 15. ಸೊ ಇದನ್ನ ಸಿಂಪ್ಲಿಫೈ ಮಾಡಿ -t plus t ಹೋಗುತ್ತೆ. a plus a plus a ಏನಾಗುತ್ತೆ? 3a is equal to 15. ಸೊ ಡಿವೈಡ್ ಬೋತ್ ಸೈಡ್ ಬೈ 3. ಸೊ a is equal to 15/3. ಸೊ 3 1s 3 5s. ಸೊ a is equal to 5 ಅಂತ ಗೊತ್ತಾಯ್ತು. ಅಂದ್ರೆ a ಅನ್ನೋದು ಯಾವ್ದಾಯ್ತು? ಮಿಡ್ಲ್ ಟರ್ಮ್ ಅಂತ ಆಯ್ತು. ಸೊ a1 a2 a3 ಅಲ್ವಾ ಇದು? ಸೊ ಇದು AP ಸಮಾಂತರ ಶ್ರೇಣಿಯ ರೂಪದಲ್ಲಿ ಇದೆ. ಸೊ ಮಿಡ್ಲ್ ಟರ್ಮ್ ಯಾವುದು? a ಅಲ್ಲ. ಸೊ ನಮಗೆ a ವ್ಯಾಲ್ಯೂಸ್ ಗೊತ್ತಾಯ್ತು. ಸೊ ಈ ಪ್ಲೇಸಿನ ವ್ಯಾಲ್ಯೂಸ್ ಏನ್ ಬರುತ್ತೆ ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ನಮಗೆ ಕೇವಲ a ಗೊತ್ತಾಗಿದೆ ಅಷ್ಟೇ. ಓಕೆ, ಸೊ ಹಾಗಾದ್ರೆ ಒರಿಜಿನಲ್ ನಂಬರ್ ಯಾವ್ದು ಹೇಳಿ? 100. ಯಾಕಂದ್ರೆ 753. ಸೊ ಇದು 100 ಪ್ಲೇಸ್ ಅಲ್ವಾ? ಸೊ ಹಾಗಾಗಿ 100 ಇಂಟು a - t ಮೊದಲನೇ ನಂಬರು 5 - a ಬಂದಿದೆ ಅಲ್ವಾ? ಸೊ 5 - t ಪ್ಲಸ್ 10 ಪ್ಲೇಸ್ ಅಲ್ವಾ? ಇದು ಸೆಕೆಂಡ್ 10 ಪ್ಲೇಸಸ್ ಆಗತ್ತೆ. a is 5 ಪ್ಲಸ್ ಯೂನಿಟ್ ಪ್ಲೇಸ್ 5 plus d, a3 ಅಲ್ವಾ? ಸೊ 5 plus d. ಓಕೆ, ಇದು ಒರಿಜಿನಲ್ ನಂಬರ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನ್ಯೂ ನಂಬರ್ ಹೇಗೆ ಫಾರ್ಮ್ ಆಗ್ತಾ ಇದೆ? ಇಫ್ ದ ಡಿಜಿಟ್ಸ್ ಆಫ್ ಯೂನಿಟ್ ಪ್ಲೇಸ್ ಅಂಡ್ 100 ಪ್ಲೇಸ್ ಆರ್ ಇಂಟರ್ಚೇಂಜ್, ಆಗ ನ್ಯೂ ನಂಬರ್ ಫಾರ್ಮ್ ಆಗುತ್ತೆ. ಸೊ ನ್ಯೂ ನಂಬರ್ ಹೇಗಾಗತ್ತೆ ಹೇಳಿ? 100 5 plus t. ಸೊ ಈ ಯೂನಿಟ್ ಪ್ಲೇಸ್ ಮತ್ತೆ 100 ಪ್ಲೇಸ್ ಅನ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೇವೆ. 5 plus d ಪ್ಲಸ್ 10th ಪ್ಲೇಸ್ ಹಾಗೆ ಇರುತ್ತೆ, ಪ್ಲಸ್ 5 ಮೈನಸ್ ಡಿ ಆಗುತ್ತೆ. ಇಂಟರ್ಚೇಂಜ್ ಮಾಡ್ತಾ ಇದ್ದೇವೆ. ಯೂನಿಟ್ ಪ್ಲೇಸ್ ಅಲ್ಲಿ ಇದ್ದಿದ್ದನ್ನ 100 ಪ್ಲೇಸಿಗೆ ಹಾಕ್ತಾ ಇದ್ದೇವೆ. 100 ಪ್ಲೇಸ್ ಅಲ್ಲಿ ಇದ್ದಿದ್ದು ಯೂನಿಟ್ ಪ್ಲೇಸಿಗೆ ಇಂಟರ್ಚೇಂಜ್ ಮಾಡಿದಾಗ ಒಂದು ನ್ಯೂ ನಂಬರ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಷ್ಟು ಗೊತ್ತಾಯ್ತು. ಓಕೆ, ಸೊ ಈಗ ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ದ ನಂಬರ್ ಆಬ್ಟೈನ್ಡ್ ಈಸ್ 594 ಲೆಸ್ ದನ್ ದಿ ಒರಿಜಿನಲ್ ನಂಬರ್. ಸೊ ಒರಿಜಿನಲ್ ನಂಬರ್ ನ್ಯೂ ನಂಬರ್ ಯಾವುದು ಅಂತ ಗೊತ್ತಾಯ್ತು. ಸೊ ಈಗ ಸ್ಟೇಟ್ಮೆಂಟ್ ವೈಸ್ ಹೇಗೆ ಬರ್ಕೊಳ್ಬಹುದು ನಾವು? ಹಂಡ್ರೆಡ್
ಸೊ ಇಲ್ಲೇ ಬರ್ಕೊಳ್ಳೋಣ. ಒರಿಜಿನಲ್ ನಂಬರ್ ಏನಿದೆ 100 ಇಂಟು 5 ಮೈನಸ್ ಟಿ ಪ್ಲಸ್ 10 ಇಂಟು 5 ಪ್ಲಸ್ 5 ಪ್ಲಸ್ ಟಿ ಅಲ್ವಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಳೋಣ. ಸೊ 5 ಇಂಟು 100 500 ಪ್ಲಸ್ ಮೈನಸ್ ಮೈನಸ್ 100 ಇಂಟು ಡಿ ಏನಾಗುತ್ತೆ 100 ಡಿ ಪ್ಲಸ್ 50 ಡಿ. ಸೊ 50 10 ಇಂಟು 5 ಏನಾಗುತ್ತೆ 50 ಪ್ಲಸ್ 5 ಪ್ಲಸ್ ಡಿ ಈಸ್ ಈಕ್ವಲ್ ಟು. ಸೊ ಏನ್ ಹೇಳ್ತಾ ಇದ್ದಾರೆ, ನಂಬರ್ ಆಬ್ಟೈನ್ಡ್ ಈಸ್ 594 ಲೆಸ್ ದನ್ ದಿ ಒರಿಜಿನಲ್ ನಂಬರ್. ಓಕೆ, ಸೊ ಇದೇನಾಗುತ್ತೆ ನ್ಯೂ ನಂಬರ್ 100 ಇಂಟು 5 500 ಪ್ಲಸ್ 100 ಇಂಟು ಡಿ ಏನಾಗುತ್ತೆ 100 ಡಿ ಪ್ಲಸ್ 50 ಪ್ಲಸ್ 5 ಮೈನಸ್ ಡಿ ಪ್ಲಸ್ ಏನಾಗುತ್ತೆ 594 ಆಗುತ್ತೆ. ಓಕೆ, ಸೊ ದ ನಂಬರ್ ಆಬ್ಟೈನ್ಡ್ ಈಸ್ 594 ಲೆಸ್ ದನ್ ದಿ ಒರಿಜಿನಲ್ ನಂಬರ್. ಸೊ ಈ ರೀತಿ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ ಪ್ಲಸ್ 500 ರೈಟ್ ಸೈಡ್ ಇದು 500 ಕ್ಯಾನ್ಸಲ್ ಆಗುತ್ತೆ. ಸೊ 50 ಕ್ಯಾನ್ಸಲ್ ಆಗುತ್ತೆ, 5 ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 100 ಡಿ. ಸೊ ಪ್ಲಸ್ 100 ಡಿ ಲೆಫ್ಟ್ ಸೈಡ್ ಹೋದಾಗ ಏನಾಗುತ್ತೆ ಮೈನಸ್ 100 ಡಿ ಆಗುತ್ತೆ. ಪ್ಲಸ್ ಡಿ ಮೈನಸ್ ಡಿ ಪ್ಲಸ್ ಡಿ. ಸೊ ಇದು ಮೈನಸ್ ಡಿ ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ ಡಿ ಆಗತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು 594 ಉಳಿಯುತ್ತೆ. ಸೊ ಮೈನಸ್ 100 ಡಿ ಮೈನಸ್ 100 ಡಿ ಮೈನಸ್ 200 ಡಿ ಪ್ಲಸ್ 2 ಡಿ ಈಸ್ ಈಕ್ವಲ್ ಟು 594. ಸೊ ಮೈನಸ್ 200 ಡಿ ಪ್ಲಸ್ 2 ಡಿ ಏನಾಗುತ್ತೆ ಹೇಳಿ ಮೈನಸ್ 198 ಡಿ ಈಸ್ ಈಕ್ವಲ್ ಟು 594 ಆಗುತ್ತೆ. ಸೊ ಎರಡೂ ಕಡೆ ನಾವು 198 ಮತ್ತು ಮೈನಸ್ ಇಂದ ಡಿವೈಡ್ ಮಾಡಿದಾಗ ಸೊ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ 594 ಡಿವೈಡೆಡ್ ಬೈ 198 ಆಗುತ್ತೆ. ಓಕೆ, ಸೊ ಮೈನಸ್ ಆಗುತ್ತೆ, ಪ್ಲಸ್ ಮೈನಸ್ ಮೈನಸ್ ಆಗ್ಬಿಡತ್ತೆ. 198 ಒನ್ಸ 198 3 ಸೊ ಡಿ ಈಸ್ ಈಕ್ವಲ್ ಟು ಮೈನಸ್ 3 ಬಂತು. ಓಕೆ, ಸೊ ಡಿ ವ್ಯಾಲ್ಯೂ ಏನ್ ಬಂದಿದೆ -3 ಬಂತು. ಎ ಏನ್ ಬಂತು ಹೇಳಿ 5 ಬಂತು. ಸೊ ಈಗ ನಾವು ಒರಿಜಿನಲ್ ನಂಬರ್ ಹೇಗ್ ಬರುತ್ತೆ ಅಂತ ಹೇಳೋಣ. ಸೊ ಹಿಯರ್ ದ ಒರಿಜಿನಲ್ ನಂಬರ್, therefore the original number, so a minus t comma a plus t ಅಲ್ವಾ. ಸೊ ಇಲ್ಲಿ a ಏನ್ ಹೇಳಿ 5, d ಏನ್ ಹೇಳಿ -3. ಸೊ ಇದೇನಾಗತ್ತೆ 5 ಮೈನಸ್ ಆಫ್ -3 5 5 ಪ್ಲಸ್ ಆಫ್ -3. ಸೊ ಇದೇನಾಗತ್ತೆ ಸೊ 5 ಮೈನಸ್ ಮೈನಸ್ ಪ್ಲಸ್ 3 5 ಮೈನಸ್ 3. ಸೊ 5 ಪ್ಲಸ್ 3 8 5 2 ಆಗತ್ತೆ. ಅಂದ್ರೆ 850 ಸೊ ಇದೇನ್ ಬರುತ್ತೆ 852 ಬಂತಲ್ವಾ. ಸೊ ಹಾಗಾದ್ರೆ 852 ಇದೇನಾಯ್ತು ಹೇಳಿ ಒರಿಜಿನಲ್ ನಂಬರ್ ಆಗತ್ತೆ 852. ಸೊ ನೋಡಿ ಇಲ್ಲಿ 852. ಸೊ ಇದು ಎಪಿ ಸಮಾಂತರ ಶ್ರೇಣಿಯ ರೂಪದಲ್ಲಿದೆ. ಯಾಕಂದ್ರೆ 5 ಮೈನಸ್ 8 ಎಷ್ಟು ಬರುತ್ತೆ -3, 2 ಮೈನಸ್ 5 -3 ಡಿಫರೆನ್ಸ್. ಓಕೆ,